ನಮಸ್ತೆ ಎಲ್ಲರಿಗೂ. ನಾನಿವತ್ತು ರವೆ ಉಂಡೆ ಮಾಡಾಕತ್ತೀನಿ ರೀ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ದಬ್ರಿ ಇಟ್ಕೊಂಡೀನಿ ರೀ. ಅದಕ್ಕೆ ದಾಡ ತುಪ್ಪ ಹಾಕ್ಕೋಬೇಕ್ರಿ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಕರಗಿದ ನಂತರ ಒಂದು ಜಗ್ ರವೆ ಹಾಕ್ಕೊಳಕತ್ತೀನಿ ರೀ. ಅಂದ್ರೆ ಕರೆಕ್ಟ್ ಅರ್ಧ kg ಐತ್ರಿ ಇದು. ನಾನು ಕರೆಕ್ಟ್ ಅಳತೆ ಗೊತ್ತಾಗಲಿ ಅಂಥೇಳಿ ಜಗ್ಗಿಗೆ ಒಂದು ಜಗ್ ಕರೆಕ್ಟ್ ಆತ್ರಿ ಅರ್ಧ kg. ಅದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಗ್ಯಾಸ್ ಲೋ ಫ್ಲೇಮಲ್ಲೇ ಇರ್ಬೇಕ್ರಿ. ಅಂದ್ರೆ ರವೆ ಹೊತ್ತಂಗಿಲ್ಲ ರೀ. ಈ ಥರ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ. ಅದು ಹುರಿದಿದ ನಂತರ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ ರೀ. ಸ್ವಲ್ಪ ಲೈಟಾಗಿ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕ್ರಿ. ಅಲ್ಲಿವರೆಗೆ ಈ ಥರ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ. ಇವಾಗ ನೋಡ್ರಿ ಹುರಿದೈತ್ರಿ ರವೆ. ಈ ಕಾಯಿ ತುರಿ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದಾಗ ಒಂದು ನಿಮಿಷ ಹುರಿದ್ರೆ ಸಾಕ್ರಿ. ಸ್ವಲ್ಪ ಕಾಯಿ ತುರಿ ಬಿಸಿ ಆದ್ರೆ ಸಾಕ್ರಿ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ. ರವೆ ಕಡಿ ತಕ್ಕೊಳ್ಳೋತನ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕ್ರಿ. ಸ್ವಲ್ಪ ಬಿಟ್ಟಿವಿ ಅಂದ್ರೆ ಹೊತ್ತಿ ಬಿಡ್ತೈತ್ರಿ. ಬಿಸಿ ಆಗಕತ್ತೈತ್ರಿ ಸ್ವಲ್ಪ. ಇವಾಗ ಬಿಸಿ ಆಗೈತ್ರಿ. ಇದನ್ನ ಬೇರೆ ದಬ್ರಿಗೆ ತಕ್ಕೋಬೇಕ್ರಿ. ತಕ್ಕೊಂಡು ಅದೇ ದಬ್ರಿನ ಇಟ್ಕೊಂಡು ಆಗಲೇ ಒಂದು ಜಗ್ಗಿಲೆ ರವೆ ಹಾಕ್ಕೊಂಡಿದ್ನಲ್ರಿ, ಅದೇ ಜಗ್ಗಿಲೆ ಒಂದು ಜಗ್ ಸಕ್ಕರೆ ಹಾಕ್ಕೊಂಡೀನಿ ರೀ. ಒಂದು ಜಗ್ ನೀರು ತೊಗೋಬೇಕ್ರಿ. ಪೂರ್ತಿಯಾಗಿ ಹಾಕ್ಬಾರ್ದ್ರಿ. ಅದ್ರಾಗ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಹಾಕ್ಕೋಬೇಕ್ರಿ. ಕಾಲು ಭಾಗ ಉಳಿಸ್ಬೇಕ್ರಿ. ಸಕ್ಕರೆ ಮುಳುಗೋ ಅಷ್ಟು ನೋಡ್ರಿ ಎಷ್ಟು ತೆಗಿತೀನಿ ರೀ. ಇವಾಗ ಸಕ್ಕರೆ ಕರಗ್ಬೇಕ್ರಿ. ಕರಗಿ ಕುದಿ ಬರುತ್ತ್ರಿ. ಇವಾಗ ಕರಗೈತ್ರಿ ಸಕ್ಕರೆ. ಇಷ್ಟಾಗೈತ್ರಿ. ಇನ್ನು ಪಾಕ ಆಗಿಲ್ರಿ. ಇನ್ನು ಸ್ವಲ್ಪ ಕುದಿಬೇಕ್ರಿ. ಇವಾಗ ಪಾಕ ರೆಡಿ ಆಗೈತೆ ನೋಡ್ರಿ. ಇಷ್ಟು ಬರ್ಬೇಕ್ರಿ. ಒಂದು ಎಳೆ ಪಾಕ ಬಂದ್ರೆ ಸಾಕ್ರಿ. ಇವಾಗ ಏಲಕ್ಕಿ ಪುಡಿ ಹಾಕ್ತೀನಿ ರೀ. ಸ್ವಲ್ಪ ಶುಂಠಿ ಪುಡಿ ಹಾಕೀನಿ ರೀ. ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆನಂತರ ರವೆ ಹಾಕ್ಬೇಕ್ರಿ. ಆಗಲೆಕ್ಕ ಹುರಿದಿಟ್ಕೊಂಡಿದ್ವಲ್ರಿ ಒಂದು ಜಗ್, ಆ ಜಗ್ಗಿಲೆ ಒಂದು ಜಗ್ ರವೆ ಹಾಕ್ಬೇಕ್ರಿ. ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಪೂರ್ತಿ ರವೆ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ. ಅದು ಒಂಥರ ಉಪ್ಪಿಟ್ಟು ಆದಂಗೆ ಆಗ್ಬೇಕ್ರಿ. ಆ ಥರ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಇನ್ನೂ ಮಿಕ್ಸ್ ಆಗಾಕತ್ತೈತ್ರಿ. ಇವಾಗ ಮಿಕ್ಸ್ ಆತ್ರಿ. ಇಷ್ಟ ಆಗ್ಬೇಕ್ರಿ. ಇಷ್ಟಾದ್ರೆ ಸಾಕ್ರಿ. ಇವಾಗ ಗ್ಯಾಸ್ ಬಂದ್ ಮಾಡಿ ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಕೋಬೇಕ್ರಿ. ಅದು ಆರತನ. ಆರಿದ ಮೇಲೆ ಅದು ಹಿಂಗಾಗುತ್ತೆ ರೀ. ಇಷ್ಟ ಆಗುತ್ತೆ ರೀ. ಇದೇನು ಉಂಡೆ ಕಟ್ಟಕ್ಕೆ ಬರಂಗಿಲ್ಲ ರೀ. ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ ಇದನ್ನು. ಇವಾಗ ನೋಡ್ರಿ ಈ ಥರ ಆಗೈತ್ರಿ. ಈ ಥರ ಆದಮೇಲೆ ಉಂಡೆ ಕಟ್ಬೋದು ರೀ. ಕೈಗೆ ಸ್ವಲ್ಪ ನೀರು ಹಚ್ಕೋಬೋದು ರೀ. ಇಲ್ಲಾಂದ್ರೆ ತುಪ್ಪ ಇದ್ರೆ ಮನ್ಯಾಗ ತುಪ್ಪನ ಹಚ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಉಂಡೆ ಕಟ್ಬೋದು ರೀ. ಇಲ್ಲಾಂದ್ರೆ ಕೈಗೆ ಏನೂ ಹಚ್ಕೊಳ್ಳಿಲ್ಲ ಅಂದ್ರೆ ಕೈಗೆ ಅಂಟುತ್ತೆ ರೀ. ಹಂಗಾಗಿ ಸ್ವಲ್ಪ ನೀರು ತೆವವಾದ್ರೂ ಮಾಡ್ಬೋದು ರೀ. ಇಲ್ಲಾಂದ್ರೆ ಮನ್ಯಾಗ ತುಪ್ಪ ಐತೆ ಅಂದ್ರೆ ಸ್ವಲ್ಪ ತುಪ್ಪ ಸವರ್ಕೊತ ಕಟ್ಟಿದ್ರೆ ನಡಿತೈತೆ ರೀ. ಈ ಥರ ನೋಡ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಕೋಬೋದು ರೀ. ಒಂದು ಅರ್ಧ kgಗೆ ಒಂದು 25-30 ಉಂಡೆ ಹಾಕೋರಿ ಹೆಚ್ಚು ಕಡಿಮೆ. ನೋಡ್ರಿ ಎಲ್ಲ ಉಂಡೆ ರೆಡಿ ಆದ್ವು ರೀ. ಇವಾಗ ಕರೆಕ್ಟಾಗಿ ಸೇಪ್ ಬಂದಿರಂಗಿಲ್ಲ ರೀ. ಅದು ಸ್ವಲ್ಪ ಆರ್ಕಿ ಬಂದಮೇಲೆ ಈ ಥರ ಮತ್ತೆ ಇನ್ನೊಮ್ಮೆ ಈ ಥರ ಮಾಡೀನಿ ಅಂದ್ರೆ ಕರೆಕ್ಟ್ ರೌಂಡಾಗಿ ಹಾಕೋರಿ. ನೋಡ್ರಿ ಸೇಮ್ ಬಂದ ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ.
ಥ್ಯಾಂಕ್ ಯು.